ಸಿದ್ದರಾಮಯ್ಯ ಡಿಕೆಶಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಬನ್ನಿ ಅದರ ನೇರ ಪ್ರಸಾರ ನೋಡೋಣ. ಈ ಮಹಾಮಾರಿಯಿಂದ ಆಗ್ತಾ ಇರೋಂಥ ಎಲ್ಲ ಕಷ್ಟಗಳು ಕೂಡ ದೂರ ಆಗಲಿ ಅಂತ ಹೇಳಿ ನಾವು ಎಲ್ಲ ಧರ್ಮದ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಅನೇಕ ವಿಚಾರಗಳನ್ನು ನಾವು ಇವತ್ತು ನಾನು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನಿಮಗೆ ತಿಳಿಸೋರಿದ್ದೇವೆ. ಕೆಲವು ಪ್ರಮುಖವಾದಂಥ ತೀರ್ಮಾನವನ್ನು ನಾವು ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಅದನ್ನು ಮೊದಲು ಶಾಸಕಾಂಗ ಪಕ್ಷದ ನಾಯಕರು ತಮ್ಮ ಹತ್ರ ಮಾತಾಡ್ತಾರೆ. ಅದಾದಮೇಲೆ ಕೆಲವು ಉಳಿದ ವಿಚಾರಗಳನ್ನು ನಾನು ಪ್ರಶ್ನೆ ಮಾಡ್ತೀನಿ. ಈಗ ಶಾಸಕಾಂಗ ಪಕ್ಷದ ನಾಯಕರು ಮಾತಾಡ್ತಾರೆ. ನಾನು ನಿಮಗೆ ಮತ್ತು ನಾಡಿನ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತೇನೆ. ಹಾಗೆಯೇ ಬಸವ ಜಯಂತಿಯ ಶುಭಾಶಯಗಳು ಕೂಡ ನಾಡಿನ ಎಲ್ಲ ಜನರಿಗೆ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವ್ಯಾಕ್ಸಿನ್ ಅನ್ನು ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾವೆ ಅಂತೇಳಿ ಅನೇಕ ಬಾರಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ನಾವು ಹೇಳೋದ್ರ ಜೊತೆಗೆ ಸುಪ್ರೀಂ ಕೋರ್ಟು ಮತ್ತು ಅನೇಕ ಹೈಕೋರ್ಟ್ಗಳು ವ್ಯಾಕ್ಸಿನ್ ಅನ್ನು ಒದಗಿಸದೇ ಇರೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಛೀಮಾರಿಯನ್ನು ನ್ಯಾಯಾಲಯಗಳು ಹಾಕಿದ್ದಾರೆ. ನಿನ್ನೆನೂ ಕೂಡ ಕರ್ನಾಟಕ ಹೈಕೋರ್ಟ್ ಛೀಮಾರಿ ಹಾಕಿದೆ. ಸ್ವಲ್ಪ ಬಿಡ್ರಪ್ಪ, ಆ ಕಡೆ ಸೈಡ್. ನಾನು ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ಸರ್ಕಾರಗಳನ್ನು ನಾನು ನೋಡಿರಲಿಲ್ಲ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸರ್ಕಾರಗಳು ಇಷ್ಟೊಂದು ಬೇಜವಾಬ್ದಾರಿಯಿಂದ ನಡ್ಕೊಂಡಿರ್ತಕ್ಕಂಥದ್ದು ಇದೇ ಮೊದಲು. ಕೋವಿಡ್-19 ಈ ಸಾಂಕ್ರಾಮಿಕ ರೋಗ ಈಗಾಗಲೇ ಒಂದು ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಜನವರಿ 30ನೇ ತಾರೀಕಿಗೆ ಭಾರತ ದೇಶಕ್ಕೆ ಕಾಲಿಡ್ತು. ಸುಮಾರು 1 ವರ್ಷ 4 ತಿಂಗಳಿಗಿಂತ ಜಾಸ್ತಿ ಆಗಿದೆ. ಮೊದಲನೇ ಅಲೆಯ ಅನುಭವ ಇದೆ, ಕೇಂದ್ರ ಸರ್ಕಾರಕ್ಕಿದೆ, ರಾಜ್ಯ ಸರ್ಕಾರಕ್ಕಿದೆ. ಎರಡನೇ ಅಲೆ ಜನವರಿ ಫೆಬ್ರವರಿನಲ್ಲಿ ಬರ್ತದೆ ಅಂತಕ್ಕಂಥ ಮಾಹಿತಿ ಕೂಡ ಇವ್ರಿಗಿದೆ, ತಜ್ಞರ ವರದಿ ಕೂಡ ಇದೆ. ಜನವರಿನಲ್ಲಿ ಫೆಬ್ರವರಿನಲ್ಲಿ ಸೆಕೆಂಡ್ ವೇವ್ ಬರ್ತದೆ ಅಂತಕ್ಕಂಥ ಮಾಹಿತಿ ಇದೆ. ಮತ್ತೆ ಎಲ್ಲರೂ ತಜ್ಞರು ಹೇಳ್ತಾ ಇದ್ದಾರೆ, ಅಂತಿಮವಾಗಿ ಈ ರೋಗವನ್ನು, ಈ ಸಾಂಕ್ರಾಮಿಕ ರೋಗವನ್ನು ತೊಲಗಿಸಬೇಕಾದ್ರೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥದ್ದೇ ಮದ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದು ಕೇಂದ್ರ ಸರ್ಕಾರಕ್ಕೂ ಗೊತ್ತು, ರಾಜ್ಯ ಸರ್ಕಾರಕ್ಕೂ ಗೊತ್ತಿರತಕ್ಕಂಥ ವಿಚಾರ, ಮಾಹಿತಿ ಇದ್ದಂಥದ್ದು ಇವರಿಗೆ. ನರೇಂದ್ರ ಮೋದಿಯವರು ಕೂಡ ನಿದ್ರಾವಸ್ಥೆಯಲ್ಲಿದ್ದಾರೆ.
ಇಲ್ಲಿ ಯಡಿಯೂರಪ್ಪನವರು ನಿದ್ರಾವಸ್ಥೆಯಲ್ಲಿದ್ದಾರೆ. ಏನೇನು ಸಿದ್ಧತೆಗಳನ್ನೇ ಮಾಡ್ಕೊಳ್ಳಲಿಲ್ಲ. ನವೆಂಬರ್ ತಿಂಗಳಲ್ಲೇ ತಜ್ಞರ ವರದಿ ಬಂದಿದ್ರು ಕೂಡ ಅವತ್ತಿನಿಂದ ಇವತ್ತಿನವರೆಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿಲ್ಲ. ಈಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತೇಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಚೀಫ್ ಸೆಕ್ರೆಟರಿ ಹೇಳ್ತಾರೆ ವ್ಯಾಕ್ಸಿನ್ನು ವಾರ ಅಲ್ಲ ತಿಂಗಳುಗಟ್ಟಲೆ ಆಗ್ಬೋದು ಬರಲಿಕ್ಕೆ ಅಂತ ಹೇಳ್ತಾರೆ. ವಾರಗಳಲ್ಲ ತಿಂಗಳುಗಟ್ಟಲೆ ಬರ್ಬೋದು ಅಂತ ಹೇಳ್ತಾರೆ. ಗೈಡ್ಲೈನ್ಸ್ ಅನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಇದ್ದಾರೆ. ಇವತ್ತು ನಾನು ಪೇಪರ್ ಓದಿದೆ, ಎಂಥದ್ದು ಕೋವ್ಯಾಕ್ಸಿನ್ ಅಲ್ಲ, ಇನ್ನೊಂದು ಯಾವುದು ಕೋವಿಶೀಲ್ಡ್ 12ರಿಂದ 16 ವಾರ 12ರಿಂದ 16 ವಾರ ಸೆಕೆಂಡ್ ಡೋಸ್ ಅನ್ನ ತಗೋಬಹುದು ಅಂತ ಇವತ್ತು ಗೈಡ್ಲೈನ್ ಕೊಟ್ಟಿದ್ದಾರೆ. ಮೊದಲನೇ ಗೈಡ್ಲೈನ್ಸ್ ಏನು? ಕೋವಿಶೀಲ್ಡ್ ಅಂತಂದ್ರೆ 6 ವಾರ, ಕೋವ್ಯಾಕ್ಸಿನ್ ಅಂತಂದ್ರೆ 4 ವಾರ ಅಂತ ಮೊದಲಿದ್ದಂಥ ಗೈಡ್ಲೈನ್ಸ್. ಈಗ ತಜ್ಞರು ವರದಿ ಕೊಟ್ಟಿದ್ದಾರೆ 12ರಿಂದ 16 ವಾರ ಆದರೂ ಕೂಡ ಪರವಾಗಿಲ್ಲ. ನನಗೆ ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಇದು ಒಂದು ಸೈಂಟಿಫಿಕ್ ಆದಂಥ ವಿಚಾರ. ವ್ಯಾಕ್ಸಿನ್ ತಯಾರು ಮಾಡುವಾಗ ಮೊದಲನೇ ಡೋಸ್ ಯಾವಾಗ ಹಾಕಬೇಕು, ಅದಾದಮೇಲೆ 2ನೇ ಡೋಸ್ ಎಷ್ಟು ಹಾಕಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿರ್ತದೆ, ಸಂಶೋಧನೆ ನಡೆದಿರ್ತದೆ. ಆದರೆ ಇವರು ಪದೇ ಪದೇ ಬದಲಾವಣೆ ಮಾಡಿ ಒಂದ್ಸಾರಿ 4 ವಾರ ಅನ್ನೋದು, ಒಂದ್ಸಾರಿ 6 ವಾರ ಅನ್ನೋದು, ಒಂದ್ಸಾರಿ 8 ವಾರ ಅಂತ ಹೇಳೋದು, ಈಗ 12 ವಾರದಿಂದ 16 ವಾರ ಅಂತ ಹೇಳೋದು. ಜನರು ಯಾವುದನ್ನು ನಂಬ್ಕೋಬೇಕು? ಯಾವುದನ್ನು ನಂಬ್ಕೊಳ್ಳೋದು? ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ, ದೇ ಆರ್ ಮಿಸ್ಲೀಡಿಂಗ್ ದಿಸ್ ಪೀಪಲ್ ಆಫ್ ದಿ ಕಂಟ್ರಿ. And also they are misleading the courts. ಇವತ್ತು ಚೀಫ್ ಜಸ್ಟಿಸು ಅಲ್ಲ, ಇವರು ರಮಣ ಅವ್ರು ಹೇಳಿದ್ದಾರೆ ಎಷ್ಟು ಜನ ಸುಪ್ರೀಂ ಹೈಕೋರ್ಟ್ ಜಡ್ಜಸ್ಸು, ಎಷ್ಟು ಜನ ಬೇರೆ ಕೋರ್ಟ್ಗಳನ್ನ ಜಡ್ಜಸ್ಗಳು ಈ ಕೊರೋನಾ ರೋಗಕ್ಕೆ ತುತ್ತಾಗಿದ್ದಾರೆ ಅಂತ ಹೇಳಿ, ಕೆಲವರು ಸತ್ತಿದ್ದಾರೆ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನ ಜಡ್ಜು ಚಂದ್ರಚೂಡ್ ಅನ್ನೋರು ಕೂಡ ಕೊರೋನಾ ರೋಗಕ್ಕೆ ತುತ್ತಾಗಿದ್ದಾರೆ. ದೇ ಆರ್ ಆಲ್ಸೋ ಪಾಪ ಆತಂಕದಲ್ಲಿದ್ದಾರೆ. ಜಡ್ಜಸ್ಗಳು ಕೂಡ ಆತಂಕದಲ್ಲಿದ್ದಾರೆ. ಅವ್ರನ್ನೂ ಬಿಟ್ಟಿಲ್ಲ ಈ ರೋಗ, ಯಾರನ್ನೂ ಬಿಡೋದಿಲ್ಲ ಇದು, ಬಿಡಿ. ದಿ ಮೋಸ್ಟ್ ಸೆಕ್ಯುಲರ್ ಡಿಸೀಸ್ ಯಾವ್ದಾದ್ರು ಇದ್ರೆ ಜಗತ್ತಿನಲ್ಲಿ ದಿಸ್ ಈಸ್ ಕೊರೋನಾ. ದಿಸ್ ಈಸ್ ಮೋಸ್ಟ್ ಸೆಕ್ಯುಲರ್ ಡಿಸೀಸ್ ಯಾವುದಾದ್ರೂ ಜಗತ್ತಿನಲ್ಲಿ ಇದ್ದಿದ್ರೆ ಇದು ಕೊರೋನಾ ಡಿಸೀಸ್. ಯಾವ ಧರ್ಮ, ಯಾವ ಜಾತಿ, ಯಾವ ವ್ಯಕ್ತಿಗಳು ಯಾರನ್ನು ಬಿಡೋದಿಲ್ಲ ಇದು. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಈ ಕಾಯಿಲೆ ಬಂದೇ ಬಂದ್ಬಿಡ್ತದೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಕೇಂದ್ರ ಸರ್ಕಾರ ಏನು ಹೇಳಿದೆ, ನಾವು 45 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ವ್ಯಾಕ್ಸಿನ್ ಅನ್ನು ಸಪ್ಲೈ ಮಾಡ್ತೀವಿ. 45-60 ವರ್ಷದವರಿಗೆ, 45 ವರ್ಷದ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಸಪ್ಲೈ ಮಾಡ್ತೀವಿ. ಬಟ್ 18 to 44 ಇವ್ರಿಗೆ ಸಪ್ಲೈ ಮಾಡಲ್ಲ. ರಾಜ್ಯಗಳೇ ಅದರ ಖರ್ಚನ್ನು ಭರಿಸ್ಕೋಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಆಯಾ ರಾಜ್ಯಗಳೇ ಆ ಖರ್ಚುಗಳನ್ನು ಭರಿಸ್ಕೋಬೇಕು ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಇದು ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಹೇಳಿಕೆ. ಕೇಂದ್ರ ಸರ್ಕಾರನೇ ಇಡೀ ದೇಶದ ಜನತೆಗೆ ವ್ಯಾಕ್ಸಿನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಟ್ ಇಟ್ಸ್ ಕಾಸ್ಟ್.
138 ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ. 138 ಕೋಟಿ ಜನ ಇದ್ದಾರೆ ಕರ್ನಾಟಕ ನಮ್ಮ ಭಾರತ ದೇಶದಲ್ಲಿ. ಆಮೇಲೆ ಈಗ ಇತ್ತೀಚಿನ ವರದಿಗಳೆಲ್ಲ ಏನು ಹೇಳ್ತಾ ಇದ್ದಾವೆ, ಎಕ್ಸ್ಪರ್ಟ್ಸ್ ಒಪಿನಿಯನ್ಗಳೆಲ್ಲ ಏನು ಹೇಳ್ತಾರೆ, ಮಕ್ಕಳಿಗೂ ಕೊಡ್ಬೋದು, ಗರ್ಭಿಣಿಯರಿಗೂ ಕೊಡ್ಬೋದು, ಬಾಣಂತಿಯರಿಗೂ ಕೊಡ್ಬೋದು, ಎಲ್ಲ ಏಜ್ನವ್ರಿಗೂ ಕೊಡ್ಬೋದು ಅಂತ ಹೇಳಿದ್ದಾರೆ. ಅದರಿಂದ ಏನೂ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಆ ಒಪಿನಿಯನ್ ಕೊಟ್ಟಿದ್ದಾರೆ. ಅಂದಮೇಲೆ 45 ವರ್ಷದಿಂದ 18 ವರ್ಷದವ್ರಿಗಿಂತ ಕೆಳಗಡೆ ಕೊಡಲ್ಲ, 18 ವರ್ಷದವ್ರ ಮೇಲ್ಗಡೆ ಕೊಡ್ತೀವಿ, 45 ವರ್ಷದವ್ರ ಮೇಲ್ಗಡೆ ಕೊಡ್ತೀವಿ, 60 ವರ್ಷದವ್ರು ಅನ್ನೋ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಆಲ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ should be vaccinated at free of cost by Government of India. At free of cost, Government of India. ನನ್ನ ಪ್ರಕಾರ ಕರ್ನಾಟಕದಲ್ಲಿ ನನಗೆ ಮಾಹಿತಿ ಇರೋ ಪ್ರಕಾರ 18 ವರ್ಷಕ್ಕಿಂತ ಮೇಲ್ಪಟ್ಟವರು, 44 ವರ್ಷದಿಂದ ಒಳಗಡೆ ಇರೋರು 3,26,00,000 ಜನ ಇದ್ದಾರೆ. 3,26,00,000 ಜನ ಇದ್ದಾರೆ. ಅವರೆಲ್ರಿಗೂ 2 ಡೋಸ್ ಕೊಡಬೇಕಾದ್ರೆ ವೇಸ್ಟೇಜು ಸೇರಿಸ್ಕೊಂಡು 7 ಕೋಟಿ ವ್ಯಾಕ್ಸಿನ್ಗಳು ಬೇಕು. 7 crore ವ್ಯಾಕ್ಸಿನ್ ಬೇಕು. ನನಗೆ ಇರೋ ಮಾಹಿತಿ ಪ್ರಕಾರ 1 ಕೋಟಿ ವ್ಯಾಕ್ಸಿನ್ಗೆ 300 ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾರೆ. ಮಿನಿಮಮ್ 300 crores ಅಂದರೆ 7 ಕೋಟಿ ವ್ಯಾಕ್ಸಿನ್ ಕೊಂಡ್ಕೋಬೇಕಾದ್ರೆ ಕರ್ನಾಟಕ ಸರ್ಕಾರಕ್ಕೆ 2,100 ಕೋಟಿ ರೂಪಾಯಿ ಬೇಕು. ರಾಜ್ಯ ಸರ್ಕಾರ ಈವರೆಗೆ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈವರೆಗೆ ಯಾವ ಸಿದ್ಧತೆಗಳನ್ನು ಮಾಡ್ಕೊಂಡಿಲ್ಲ. ಕೇಂದ್ರ ಸರ್ಕಾರ ಅಕ್ಟೋಬರ್ ನವೆಂಬರ್ ತಿಂಗಳಿಂದ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ರಾಜ್ಯಗಳಿಗೂ ಹೇಳ್ಬೋದಾಗಿತ್ತು, ಅವರು ಮಾಡ್ಬೋದಾಗಿತ್ತು, ಅದು ಮಾಡಲಿಲ್ಲ. ಅವರು ಟೆಂಡರ್ ಕರೆದ್ರು, ಕೆಲವನ್ನ ಟೆಂಡರ್ ಕರೆದು ಅದರಲ್ಲಿ ನಾಟ್ ಇವನ್ 20% ಕೂಡ ಅವು ಇದನ್ನ ಕೆಲಸ ಮಾಡ್ತಾ ಇಲ್ಲ. ನಿನ್ನೆ ಹೈಕೋರ್ಟ್ನವ್ರು ಹೇಳಿದ್ದಾರೆ, ಇಡೀ ರಾಜ್ಯದಲ್ಲಿ ಏನ್ರಿ ಇವತ್ತಿನವರೆಗೆ ನೀವು 45 ವರ್ಷದ ಮೇಲ್ಪಟ್ಟವರಿಗೆ 1% ಕೂಡ ಹಾಕಿಲ್ವಲ್ರಿ ನೀವು ಅಂತ. ನಾಟ್ ಇವನ್ 1%. ಮತ್ತೆ ಏನು ಮಾಡ್ತಾ ಇದ್ರು ಇವರು? ರಾಜ್ಯ ಮಾರ್ಕೆಟಿನಲ್ಲಿ ಸಿಗುತ್ತೆ ತಗೊಳ್ಳಿ ಅಂತ ಹೇಳ್ತಾರೆ, ನೀವೇ ಪ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮಾಡಬೇಕಾಗಿತ್ತಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. miserably failed. It is not my statement, it is the statement of the High Courts, Honorable High Courts, statement of the Supreme Court. ಅದಕ್ಕೆ ನಾವು ನಿನ್ನೆ ಎಲ್ಲ ನಮ್ಮ ಸೀನಿಯರ್ ಲೀಡರ್ಸ್ಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಈ ಸರ್ಕಾರ ಜನರ ರಕ್ಷಣೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ, ವ್ಯಾಕ್ಸಿನ್ ಕೊಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಇವತ್ತು ನಮ್ಮ ಎಲ್ಲ ಕರ್ನಾಟಕದ 225 ಜನ MLAಗಳಿಗೆ ಮತ್ತು 75 ಜನ MLCಗಳಿಗೆ 2 ಕೋಟಿ ರೂಪಾಯಿ ಏರಿಯಾ ಡೆವಲಪ್ಮೆಂಟ್ ಗ್ರ್ಯಾಂಟ್ಸ್ ಅಂತ ಕೊಡ್ತಾರೆ. ಏರಿಯಾ ಡೆವಲಪ್ಮೆಂಟ್ ಗ್ರ್ಯಾಂಟ್ಸ್ ಪ್ರತಿ MLAಗೆ MLCಗೆ 2 ಕೋಟಿ ರೂಪಾಯಿ ಕೊಡ್ತಾರೆ. MP ಗಳಿಗೆ, ರಾಜ್ಯಸಭಾ ಮೆಂಬರ್ಗಳಿಗೆ, ಲೋಕಸಭಾ ಮೆಂಬರ್ಗಳಿಗೆ 5 ಕೋಟಿ ಕೊಡ್ತಾರೆ ಪ್ರತಿ ವರ್ಷ. ಅದಕ್ಕೆ ನಾವು ನಮ್ಮ MLAಗಳು ತೀರ್ಮಾನ ಮಾಡಿದ್ದೀವಿ, ಆ ಬರ್ತಕ್ಕಂಥ 2 ಕೋಟಿ ರೂಪಾಯಿನಲ್ಲಿ ನಾವು ಒಟ್ಟು MLAಗಳು MLCಗಳು 95 ಜನ ಇದ್ದೀವಿ. ಕಾಂಗ್ರೆಸ್ ಪಕ್ಷದ MLAಗಳು MLCಗಳು 95 ಮೆಂಬರ್ಸ್ ಇದ್ದೀವಿ.
ಎಲ್ಲ 100 ಜನ ಆಗ್ತೀವಿ. ನಮಗೆ ಬರ್ತಕ್ಕಂಥ ಏರಿಯಾ ಡೆವಲಪ್ಮೆಂಟ್ ಗ್ರಾಂಟ್ಸ್ನಲ್ಲಿ ಒಬ್ಬ MLA ಪ್ರತಿ ಒಬ್ಬ MLA 1 ಕೋಟಿ ರೂಪಾಯಿನ ಈ ವ್ಯಾಕ್ಸಿನ್ಗೋಸ್ಕರವಾಗಿ ವ್ಯಾಕ್ಸಿನ್ ಪ್ರೊಕ್ಯೂರ್ಮೆಂಟಿಗೆ ನಾವು 100 ಕೋಟಿ ರೂಪಾಯಿಗಳನ್ನು ಕೊಂಡುಕೊಳ್ಳಲಿಕ್ಕೆ ನಮ್ಮ MLAಗಳು ನಾವು ಎಲ್ಲರೂ ಕೂಡ ಇದನ್ನು ತೀರ್ಮಾನ ಮಾಡಿದ್ದೀವಿ. ಅದನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಮುಂದೆ ಬಂದಿದೆ. ಇದು ಕರ್ನಾಟಕದಲ್ಲಿ ಅನ್ಪ್ರೆಸಿಡೆಂಟೆಡ್ ಡಿಸಿಷನ್. ಕಾಂಗ್ರೆಸ್ ಪಕ್ಷ MLAಗಳು ಅವರವ್ರ ಕ್ಷೇತ್ರದಲ್ಲಿ ಎಲ್ಲ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ವ್ಯಾಕ್ಸಿನ್ ಕೊಡಬೇಕು ಎಲ್ರಿಗೂ ಅನ್ನೋ ಕಾರಣಕ್ಕೋಸ್ಕರ ಅವರ ಗ್ರ್ಯಾಂಟ್ಸ್ನಲ್ಲಿ 1 ಕೋಟಿ ರೂಪಾಯಿನ ವ್ಯಾಕ್ಸಿನ್ ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಅದನ್ನು ನಾನು ಶಾಸಕಾಂಗ ಪಕ್ಷದ ನಾಯಕನಾಗಿ ಅದನ್ನು ಇವತ್ತು ಜನರಿಗೆ ನಿಮಗೆ ಮೂಲಕ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಇದರಿಂದ ನಾವು ಕೊಡೋದ್ರಿಂದ ಎಲ್ಲ ಆಗ್ತದೆ ಅಂತಲ್ಲ, ಆದರೆ ನಾವು ಕೂಡ ಸಹಾಯ ಹಸ್ತನ ಪಾರ್ಟಿ ಅಲ್ಲ ರೀ, ಶಾಸಕಾಂಗ ಪಕ್ಷ ಪ್ರೊಸೀಜರ್ ಇದೆಯಲ್ಲ, ಅಲ್ಲಿ ಏನು ನೋಡೋಣ ಯಾವ ಥರ ಮಾಡಬೇಕು ಅಂತ ಅದನ್ನು ನೋಡಿ ಅದನ್ನು ಮಾಡ್ತೀವಿ. ನೋಡಪ್ಪ, 100 ಕೋಟಿ ಕೊಡೋದು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಯಾವ ರೀತಿ ಬಳಸಬೇಕು ಪ್ರೊಕ್ಯೂರ್ ಮಾಡೋಕ್ಕೆ ಏನೋ ಅದನ್ನು ಆಮೇಲೆ ಕೂತ್ಕೊಂಡು ತೀರ್ಮಾನ ಮಾಡಿ ನಾವು ಮಾಡ್ತೀವಿ. ಗೊತ್ತಾಯ್ತಲ್ಲ? ಇನ್ಫಾರ್ಮ್ ಡಿಸಿಷನ್ ಈಸ್ ನಮ್ಮ ಗ್ರ್ಯಾಂಟ್ಸ್ನಲ್ಲಿ MLA MLCಗಳು MPಗಳ ಗ್ರ್ಯಾಂಟ್ಸ್ನಲ್ಲಿ 1 ಕೋಟಿ ರೂಪಾಯಿನ ವ್ಯಾಕ್ಸಿನ್ ಪ್ರೊಕ್ಯೂರ್ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.